ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೇಟ್ ಪಾಸ್ ಪಡೆದಿದ್ದಾರೆ. ರೆಬಲ್ ಟೀಮ್ನ ಯತ್ನಾಳ್ಗೆ 6 ವರ್ಷದವರೆಗೆ ಉಚ್ಚಾಟನೆ ಶಿಕ್ಷೆ ಕೊಟ್ಟು ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಶಾಕ್ ಕೊಟ್ಟಿದೆ. ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿದ್ದ ಯತ್ನಾಳ್ ಪಕ್ಷ ವಿರೋಧಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಯತ್ನಾಳ್ ಅವರನ್ನ ಇವತ್ತಿನಿಂದಲೇ ಪ್ರಾಥಮಿಕ ಸದಸ್ಯತ್ವದಿಂದ ಜಾರಿಯಾಗುವಂತೆ ಎಕ್ಸ್ಪೆಲ್ ಮಾಡಲಾಗಿದೆ. ಶಿಸ್ತು ಉಲ್ಲಂಘಿಸಲ್ಲ ಅಂತ ಭರವಸೆ ಕೊಟ್ಟಿದ್ದ ಯತ್ನಾಳ್ ಮತ್ತೆ ಶಿಸ್ತು ಉಲ್ಲಂಘಿಸಿದ್ರು. 2 ಬಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಅಂದಿದ್ದ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಚಾಟಿ ಬೀಸಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಶಿಕ್ಷೆಯನ್ನು ಪಡೆದಿದ್ದಾರೆ. ಇದವರು ಬಿಜೆಪಿಯಿಂದ 3ನೇ ಬಾರಿ ಉಚ್ಚಾಟನೆಯಾಗ್ತಾ ಇರೋದು. 2009ರಲ್ಲಿ ಒಮ್ಮೆ, 2016ರಲ್ಲಿ ಮತ್ತೊಮ್ಮೆ, ಈಗ 3ನೇ ಬಾರಿ ಬಿಜೆಪಿಯಿಂದ ಅವರು ಉಚ್ಚಾಟನೆಯಾಗ್ತಾ ಇದ್ದಾರೆ. ಈ ಬಾರಿ ಶಿಸ್ತನ್ನ ಉಲ್ಲಂಘಿಸಿದಂಥ ಕಾರಣವನ್ನು ಕೊಡಲಾಗಿದೆ. ಅವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿತ್ತು, ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು. ಆ ನಂತರ ಅದಕ್ಕೆ ಅವರು ಉತ್ತರ ಕೊಟ್ಟರು. ಆದರೆ ಮತ್ತೆ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದಾರೆ ಅನ್ನೋ ಕಾರಣವನ್ನು ಮುಂದಿಟ್ಟು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಕೇಂದ್ರದ ಮಾಜಿ ಸಚಿವರು ಯತ್ನಾಳ್, ಹಿಂದೂ ಹುಲಿ ಅಂತ ಗುರುತಿಸಿಕೊಂಡವರು ಯತ್ನಾಳ್, ಅವರದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿದವರು ಯತ್ನಾಳ್. ಆದರೆ ಈಗ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ. ಇದು 2 ರೀತಿಯ ಅಭಿಪ್ರಾಯಕ್ಕೆ ಕಾರಣ ಆಗಿದೆ ಬಿಜೆಪಿಯಲ್ಲಿ. ಒಂದೆಡೆ ಕರೆಕ್ಟು ಅಂತ ಹೇಳುವಂಥ ಬಿಜೆಪಿಯ ಅಭಿಮಾನಿ ವರ್ಗ ಅಥವಾ ಬಿಜೆಪಿಯ ಕಾರ್ಯಕರ್ತರು, ಮತ್ತೊಂದೆಡೆ ಯಾಕೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು ಅಂತ ಕೇಳುವಂತ ಮತ್ತೊಂದು ವರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.